ಟಿವಿ ನೈನ್ ಜೊತೆ ಮಾಜಿ ಸಚಿವ ಹಾಗೂ ಬಿಜೆಪಿ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಮೊನ್ನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಇದೇ ಮಟ್ಟಕ್ಕೆ ಬಂದು ಸ್ವಾಮೀಜಿಯವರನ್ನ ಭೇಟಿ ಮಾಡಿ ಹೋದರು. ನೀವು ಎನ್ಡಿಎ ನಾಯಕರು ಕೂಡ ಇವತ್ತು ಬಂದಿದ್ದೀರಿ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಂದಿದ್ದರು. ಅವರಿಗೆ ಒಂದು ಪ್ರಶ್ನೆ ತಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ. ಅವ್ರದ್ದೇ ಪಾರ್ಟ್ನರ್ DMK ಇಂಡಿಯಾ ಅಲಯನ್ಸ್ನ ಪಾರ್ಟ್ನರ್ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅನ್ನುವಂಥ ಹೇಳಿಕೆ ಕೊಟ್ಟಿದ್ರೋ ಇಲ್ವೋ? ಸನಾತನ ಧರ್ಮವನ್ನು ಡೆಂಗ್ಯೂ ಮಲೇರಿಯಾಕ್ಕೆ ಹೋಲಿಸಿದರು. ಡೆಂಗ್ಯೂ ಮಲೇರಿಯಾಕ್ಕೆ ಹೋಲಿಸಿದಂಥವರ ಜೊತೆಯಲ್ಲಿ ಕಾಂಗ್ರೆಸ್ ಇದೆ. ಸನಾತನ ಧರ್ಮ ನಾಶ ಆದರೆ ಮಠ ಎಲ್ಲಿರುತ್ತೆ? ಯಾವ ಮುಖ ಇಟ್ಕೊಂಡು ಮಠದ ಹತ್ರ ಆಶೀರ್ವಾದವನ್ನು ಕೇಳ್ತಾರೆ? ಸನಾತನ ಧರ್ಮವೇ ಉಳಿದೇ ಇದ್ದರೆ ಮಠ ಎಲ್ಲಿ ಉಳಿತವೆ? ಸನ್ಯಾಸಿಗಳೆಲ್ಲಿ ಉಳಿತಾರೆ? ಸ್ವಾಮೀಜಿಗಳೆಲ್ಲಿ ಉಳಿತಾರೆ? ಸ್ವಾಮೀಜಿಗಳು ಪ್ರತಿನಿಧಿಸೋದು ಸನಾತನ ಧರ್ಮವನ್ನು ಹೌದೋ ಅಲ್ವೋ? ಅವರು ಸನಾತನ ಧರ್ಮವನ್ನು ಪ್ರತಿನಿಧಿಸೋದು. ಸನಾತನ ಧರ್ಮ ನಾಶ ಆಗಬೇಕು ಅಂತ ಬಯಸಿದಂಥ ಕಾಂಗ್ರೆಸ್ಸು ಈ ಟೈಮ್ನಲ್ಲಿ ವೋಟ್ ಕೇಳಿದ್ರೆ ಅವು ಯಾವ ನೈತಿಕತೆ ಇರುತ್ತೆ? ಈ ಆಶೀರ್ವಾದ ಕೇಳಿದ್ರೆ ಯಾವ ನೈತಿಕತೆ ಇರುತ್ತೆ? ಅದಕ್ಕೆ ಸನಾತನ ಧರ್ಮ ಉಳಿಬೇಕು. ಮೋದಿಜಿಯವರ ನೇತೃತ್ವದ ಸರ್ಕಾರ ಮತ್ತೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು. ಅದಕ್ಕಾಗಿ ನಾವು ಆಶೀರ್ವಾದ ಕೇಳಕ್ಕೆ ಬಂದಿದ್ದೀವಿ. ದೇಶಹಿತ ಮತ್ತು ಧರ್ಮಹಿತದ ಹಿನ್ನೆಲೆಯಲ್ಲಿ ನೀವು ಆಶೀರ್ವಾದ ಮಾಡಿ ಅಂತ. ವೀರೇಶ್ ಪ್ರೀ ಸ್ಕೂಲ್ ಬಿಸ್ನೆಸ್ ಮಾಡಿ 10 ಲಕ್ಷಕ್ಕೂ ಹೆಚ್ಚು ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅವ್ರನ್ನ ವಿನಂತಿ ಮಾಡಿ ಆಶೀರ್ವಾದ ಕೇಳಿದ್ದೇವೆ. ಇವತ್ತಿನ ಭೇಟಿಯ ಮುಖಾಂತರವಾಗಿ ಬಿಜೆಪಿ ಒಕ್ಕಲಿಗ ಅಸ್ತ್ರವನ್ನು ಹಳೆ ಮೈಸೂರು ಭಾಗದಲ್ಲಿ ಪ್ರಯೋಗ ಮಾಡ್ತಾ ಇದೆಯಾ? ಆ ಒಂದು ರಾಜಕೀಯ ಸಂದೇಶ ಕೊಡುವಂಥ ಉದ್ದೇಶ ಇದೆಯಾ? ಏನಂದರೆ ಇದು ಮಾತ್ರ ಅಲ್ಲ, ನಾವು ಎಲ್ಲ ಸ್ವಾಮೀಜಿಗಳ ಆಶೀರ್ವಾದವನ್ನು ನಾವು ಪಡೆದಿದ್ದೇವೆ, ಪಡಿತೇವೆ. ನಮ್ಮ ಹಿತ ಒಂದೇನೇ, ರಾಷ್ಟ್ರಹಿತದ ಹಿನ್ನೆಲೆಯ ರಾಜಕಾರಣ. ಮಂಡ್ಯದಲ್ಲಿ ಮಾಜಿ ಸಂಸದ ರಮ್ಯಾ ಅವರನ್ನ ಕರ್ಕೊಂಡ್ಬರೋದಕ್ಕೆ ಪ್ರಚಾರಕ್ಕೆ ಕಾಂಗ್ರೆಸ್ ತಯಾರಿ ಮಾಡ್ಕೊಳ್ತಾ ಇದೆ. ಏನು ಅವ್ರ ಪಾರ್ಟಿದವ್ರು ಯಾರನ್ನ ಬೇಕಾದ್ರೂ ಕರ್ಕೊಂಡು ಬರಲಿ, ನಾವು ನೋ ಕಾಮೆಂಟ್ಸ್. ನಾವು ನಮ್ಮ ನೀತಿ, ನಮ್ಮ ನೇತೃತ್ವವನ್ನು ಆಧರಿಸಿಯೇ ಚುನಾವಣೆ ಎದುರಿಸ್ತೇವೆ. ಇದಿಷ್ಟು ಮಾಜಿ ಸಚಿವ ಸಿಟಿ ರವಿ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಕಿರಣ್ ಹನೇಡ್ಕ, ಟಿವಿ ನೈನ್ ಬೆಂಗಳೂರು. ಟಿವಿ ನೈನ್ ಜೊತೆ ಮಾಜಿ ಸಚಿವ ಹಾಗೂ ಬಿಜೆಪಿ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಮೊನ್ನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಇದೇ ಮಟ್ಟಕ್ಕೆ ಬಂದು ಸ್ವಾಮೀಜಿಯವರನ್ನ ಭೇಟಿ ಮಾಡಿ ಹೋದರು. ನೀವು ಎನ್ಡಿಎ ನಾಯಕರು ಕೂಡ ಇವತ್ತು ಬಂದಿದ್ದೀರಿ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಂದಿದ್ದರು. ಅವರಿಗೆ ಒಂದು ಪ್ರಶ್ನೆ ತಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ. ಅವ್ರದ್ದೇ ಪಾರ್ಟ್ನರ್ DMK ಇಂಡಿಯಾ ಅಲಯನ್ಸ್ನ ಪಾರ್ಟ್ನರ್ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅನ್ನುವಂಥ ಹೇಳಿಕೆ ಕೊಟ್ಟಿದ್ರೋ ಇಲ್ವೋ? ಸನಾತನ ಧರ್ಮವನ್ನು ಡೆಂಗ್ಯೂ ಮಲೇರಿಯಾಕ್ಕೆ ಹೋಲಿಸಿದರು. ಡೆಂಗ್ಯೂ ಮಲೇರಿಯಾಕ್ಕೆ ಹೋಲಿಸಿದಂಥವರ ಜೊತೆಯಲ್ಲಿ ಕಾಂಗ್ರೆಸ್ ಇದೆ. ಸನಾತನ ಧರ್ಮ ನಾಶ ಆದರೆ ಮಠ ಎಲ್ಲಿರುತ್ತೆ? ಯಾವ ಮುಖ ಇಟ್ಕೊಂಡು ಮಠದ ಹತ್ರ ಆಶೀರ್ವಾದವನ್ನು ಕೇಳ್ತಾರೆ? ಸನಾತನ ಧರ್ಮವೇ ಉಳಿದೇ ಇದ್ದರೆ ಮಠ ಎಲ್ಲಿ ಉಳಿತವೆ? ಸನ್ಯಾಸಿಗಳೆಲ್ಲಿ ಉಳಿತಾರೆ? ಸ್ವಾಮೀಜಿಗಳೆಲ್ಲಿ ಉಳಿತಾರೆ? ಸ್ವಾಮೀಜಿಗಳು ಪ್ರತಿನಿಧಿಸೋದು ಸನಾತನ ಧರ್ಮವನ್ನು ಹೌದೋ ಅಲ್ವೋ? ಅವರು ಸನಾತನ ಧರ್ಮವನ್ನು ಪ್ರತಿನಿಧಿಸೋದು. ಸನಾತನ ಧರ್ಮ ನಾಶ ಆಗಬೇಕು ಅಂತ ಬಯಸಿದಂಥ ಕಾಂಗ್ರೆಸ್ಸು ಈ ಟೈಮ್ನಲ್ಲಿ ವೋಟ್ ಕೇಳಿದ್ರೆ ಅವು ಯಾವ ನೈತಿಕತೆ ಇರುತ್ತೆ? ಈ ಆಶೀರ್ವಾದ ಕೇಳಿದ್ರೆ ಯಾವ ನೈತಿಕತೆ ಇರುತ್ತೆ? ಅದಕ್ಕೆ ಸನಾತನ ಧರ್ಮ ಉಳಿಬೇಕು. ಮೋದಿಜಿಯವರ ನೇತೃತ್ವದ ಸರ್ಕಾರ ಮತ್ತೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು. ಅದಕ್ಕಾಗಿ ನಾವು ಆಶೀರ್ವಾದ ಕೇಳಕ್ಕೆ ಬಂದಿದ್ದೀವಿ. ದೇಶಹಿತ ಮತ್ತು ಧರ್ಮಹಿತದ ಹಿನ್ನೆಲೆಯಲ್ಲಿ ನೀವು ಆಶೀರ್ವಾದ ಮಾಡಿ ಅಂತ ಅವ್ರನ್ನ ವಿನಂತಿ ಮಾಡಿ ಆಶೀರ್ವಾದ ಕೇಳಿದ್ದೇವೆ. ಇವತ್ತಿನ ಭೇಟಿಯ ಮುಖಾಂತರವಾಗಿ ಬಿಜೆಪಿ ಒಕ್ಕಲಿಗ ಅಸ್ತ್ರವನ್ನು ಹಳೆ ಮೈಸೂರು ಭಾಗದಲ್ಲಿ ಪ್ರಯೋಗ ಮಾಡ್ತಾ ಇದೆಯಾ? ಆ ಒಂದು ರಾಜಕೀಯ ಸಂದೇಶ ಕೊಡುವಂಥ ಉದ್ದೇಶ ಇದೆಯಾ? ಏನಂದರೆ ಇದು ಮಾತ್ರ ಅಲ್ಲ, ನಾವು ಎಲ್ಲ ಸ್ವಾಮೀಜಿಗಳ ಆಶೀರ್ವಾದವನ್ನು ನಾವು ಪಡೆದಿದ್ದೇವೆ, ಪಡಿತೇವೆ. ನಮ್ಮ ಹಿತ ಒಂದೇನೇ, ರಾಷ್ಟ್ರಹಿತದ ಹಿನ್ನೆಲೆಯ ರಾಜಕಾರಣ. ಮಂಡ್ಯದಲ್ಲಿ ಮಾಜಿ ಸಂಸದ ರಮ್ಯಾ ಅವರನ್ನ ಕರ್ಕೊಂಡ್ಬರೋದಕ್ಕೆ ಪ್ರಚಾರಕ್ಕೆ ಕಾಂಗ್ರೆಸ್ ತಯಾರಿ ಮಾಡ್ಕೊಳ್ತಾ ಇದೆ. ಏನು ಅವ್ರ ಪಾರ್ಟಿದವ್ರು ಯಾರನ್ನ ಬೇಕಾದ್ರೂ ಕರ್ಕೊಂಡು ಬರಲಿ, ನಾವು ನೋ ಕಾಮೆಂಟ್ಸ್. ನಾವು ನಮ್ಮ ನೀತಿ, ನಮ್ಮ ನೇತೃತ್ವವನ್ನು ಆಧರಿಸಿಯೇ ಚುನಾವಣೆ ಎದುರಿಸ್ತೇವೆ. ಇದಿಷ್ಟು ಮಾಜಿ ಸಚಿವ ಸಿಟಿ ರವಿ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಕಿರಣ್ ಹನೇಡ್ಕ, ಟಿವಿ ನೈನ್ ಬೆಂಗಳೂರು.